ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 2025 ಡಿಸೆಂಬರ್ 25ನೇ ತಾರೀಕಿನ ವಿಡಿಯೋ ಆಗಿರುತ್ತೆ. ಸಾರಿ, ನಾನು ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ. ನಾವು ನಮ್ಮ ನಾದಿನಿ ಊರಿಗೆ ಬಂದಿದ್ವಿ ಜಾತ್ರೆಗೆ ಅಂತೇಳಿ. ಜಾತ್ರೆನೆಲ್ಲ ಮುಗಿಸ್ಕೊಂಡು ನಾವು ನನ್ನ ಗಂಡನ ಮನೆಗೆ ಬಂದ್ವಿ, ನಮ್ಮ ಗಂಡನ ಊರಿಗೆ ಬಂದ್ವಿ. ಆವತ್ತು ನನ್ನ ಮಗನ ಬರ್ಡೇ ಇತ್ತು. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ, ನೀವು ಬೆಂಗಳೂರಲ್ಲಿ ಯಾವಾಗಲೂ ಮಾಡ್ತೀರಾ, ಈ ವರ್ಷ ಇಲ್ಲೇ ಇದ್ದೀರಾ, ಪಾಪು ಬರ್ಡೇನ ನಾವು ಇಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ, ನಮ್ಮ ಅತ್ತೆ ಅಡುಗೆನ ಮಾಡ್ತಾ ಇದ್ದಾರೆ. ನಾನು ಅಡುಗೆ ಮಾಡ್ತೀನಿ ಬಿಡಿ ಅಂತ ಹೇಳಿದ್ರು, ಅವರು ಕೇಳ್ತಾನೆ ಇಲ್ಲ. ಅಟ್ಲೀಸ್ಟ್ ಕಾಯಲ್ಲೇನೋ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಕಾಯಿ ತುರ್ಕೊಡ್ತಾ ಇದ್ದೀನಿ. ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಇಲ್ಲ, ಈ ವರ್ಷ ನಾನೇ ಮಾಡ್ತೀನಿ ಹಬ್ಬದ ಅಡುಗೆ ಅಂತೇಳಿ ಅವರೇ ಅಡುಗೆ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಸ್ನಾನನಾದರೂ ನಾನು ಮಾಡಿಸ್ತೀನಿ ಪಾಪುಗೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಯಾವಾಗಲೂ ನೀನು ಸ್ನಾನ ಮಾಡಿಸ್ತೀಯಾ ಮಗುಗೆ, ಇವತ್ತಾದರೂ ನಾನು ಸ್ನಾನ ಮಾಡಿಸ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರೇನೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಸ್ನಾನ ಮಾಡೋದು ಅಂದರೆ ಮಾಡಿಸೋದಕ್ಕೂ ಬಿಡ್ತಿಲ್ಲ ಅವರು, ನಾನೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸ್ತಾಯಿದ್ರು. ನೋಡಿ, ಈಗ ನಮ್ಮ ಮಾವ ಪಾಪುಗೆ ಬಟ್ಟೆನ ಇಡ್ತಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾವಗೆ ಮೊಮ್ಮಕ್ಕಳು ಅಂದರೆ ಜೀವ. ಅವರು ಎಷ್ಟೇ ತರಲೆ ತುಂಟಾಟಗಳನ್ನ ಮಾಡಿದ್ರು ಸ್ವಲ್ಪನೂ ಕೋಪ ಮಾಡಿಕೊಳ್ದೆ ಸ್ಮೂತಾಗೆ ಹ್ಯಾಂಡಲ್ ಮಾಡ್ತಾರೆ ಮಕ್ಕಳನ್ನ. ನೋಡಿ, ಈಗ ಅಡುಗೆ ಎಲ್ಲ ರೆಡಿ ಆಗಿದೆ. ಹುಗ್ಗಿ ಮಾಡಿದ್ದಾರೆ, ಅವರೆಕಾಳಿನ ಹುಗ್ಗಿ, ಸಾಂಬಾರು. ಇದು ಕಾಯಾಲು ಅನ್ನನೂ ಮಾಡಿದ್ರು, ವಿಡಿಯೋ ಸ್ಕಿಪ್ ಆಗಿದೆ. ಈಗ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನೋಡಿ, ಎಲ್ಲರೂ ಬಂದಿದ್ದಾರೆ, ನಮ್ಮ ನಾದಿನಿ ಕಡೆಯವರು ಎಲ್ಲರೂ ಬಂದಿದ್ದಾರೆ. ಈಗ ನಾನು ಅಪ್ಪ ಅಮ್ಮಂಗೂ ಫೋನ್ ಮಾಡಿದ್ದೆ, ಬರೋದು ಲೇಟ್ ಆಗುತ್ತೆ ಅಂತೇಳಿದ್ರು. ಅದಕ್ಕೆ ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಬರ್ಡೇ ಸೆಲೆಬ್ರೇಷನ್. ನೋಡಿ, ಈಗ ಕ್ಯಾಂಡಲ್ನ ಹಚ್ಚಿದ್ದೀವಿ. ನಮ್ಮ ಪಾಪು ಎದ್ರುಕೊಂಡು ಹಿಂದಿಂದೇನೆ ಹೋಗ್ತಿದ್ದ. ನೋಡಿ, ಈಗ ಅವ್ರ ಅತ್ತೆ ಎತ್ತಿಡ್ತಾ ಇದ್ದಾರೆ ಕ್ಯಾಂಡಲ್ನ. ಈಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ನಾವು. ಇವನು ಎಷ್ಟು ತರಲೆ ಅಂದರೆ, ಅವನು ನನ್ನ ಹತ್ರ ಏನೋ ಕೇಳಿದ್ದ, ಏನೋ ಕೊಡಿಸು ಅಂತೇಳಿ. ನಾನು ಅವನಿಗೇನೋ ಬೈದಿದ್ದೆ ಅನಿಸುತ್ತೆ, ನಿನಗೆ ಯೂಸ್ ಆಗಿದ್ರೆ ಕೊಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತೇನೋ ಹೇಳಿದ್ದೆ. ಅದಕ್ಕೆ ಅವನು ಸಖತ್ತು ತರಲೆ ಮಾಡ್ತಿದ್ದ. ನೋಡಿ, ಈಗ ನಾನು ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಅದನ್ನೇ ಹೇಳ್ತಾ ಇದ್ದ ನನ್ನ ಹತ್ರ ಅವನು, ನಾನು ನಿನಗೆ ಕೇಕ್ ತಿನ್ನಿಸಲ್ಲ ಅಂತೇಳಿ. ಯಾಕೆ ಅಂತ ಕೇಳಿದ್ರೆ, ನೀನು ನನಗೆ ಬೈದೆ, ಅದಕ್ಕೆ ನಾನು ಕೇಕ್ ತಿನ್ನಿಸಲ್ಲ ಅಂತೇಳಿ ಹೇಳ್ತಿದ್ದಾನೆ. ಆಯಿತು, ಓಕೆ, ನೋಡೋಣ ತಿನ್ನಿಸ್ತಾನೆ ಇಲ್ವ ಅಂತೇಳಿ ನಾನು ಕೂತ್ಕೊಂಡೆ. ತಿನ್ನಿಸು ಅಂತ ಅವ್ರ ಅತ್ತೆನೂ ಹೇಳ್ತಿದ್ದಾರೆ, ಅಮ್ಮಗೆ ತಿನ್ನಿಸು ಕೇಕ್ ಅಂತೇಳಿ. ಕಟ್ ಮಾಡಿ ಕೊಡ್ತಿದ್ದಾರೆ. ನೋಡಿ, ಅವನ ಕೈಯಲ್ಲೂ ತಗೊಳ್ಳಿಲ್ಲ, ನಾನೇ ಕೊಡ್ತಾ ಇದ್ದೀನಿ. ಅವ್ನ ಕೈಯಲ್ಲೂ ಮುಟ್ತಾನೆ ಇಲ್ಲ. ಅವ್ನು ತರಲೆ ಮಾಡ್ತೀನಿ ಅಂದರೆ ನನಗೂ ಗೊತ್ತಾಗಬಾರ್ದು, ಅವನಿಗೂ ಬೇಜಾರಾಗಬಾರ್ದು ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ. ನೋಡಿ, ಅವ್ನು ತಿನ್ನಿಸ್ಲಿಲ್ಲ, ಕೊನೆಗೂ ನಾನೇ ತಿನ್ಕೊಂಡ್ಬಿಟ್ಟೆ ಇದನ್ನು. ನೋಡಿ, ಈಗ ಅವ್ರ ಅತ್ತೆ ಕೇಕನ್ನು ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ. ಈಗ ಅವನು ಕೂಡ ಅವ್ರ ಅತ್ತೆಗೆ ಕೇಕನ್ನು ತಿನ್ನಿಸ್ತಾನೆ. ನೋಡಿ, ನನಗಂತೂ ತಿನ್ನಿಸ್ಲೇ ಇಲ್ಲ ಇವನು. ತುಂಬಾ ಟ್ಯಾಲೆಂಟ್ ಇದೆ ಇವನಿಗೆ. ಆ ಕಡೆ ನನಗೂ ಬೇಜಾರಾಗಬಾರ್ದು, ಈ ಕಡೆ ಇವನಿಗೂ ಬೇಜಾರಾಗಬಾರ್ದು ಅನ್ನೋ ಥರ ಮಾಡಿಬಿಟ್ಟ. ಈಗ ನಮ್ಮ ಅತ್ತೆ ಬಂದರು, ಅವರು ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ ಪಾಪುಗೆ. ನೋಡಿ, ಎಲ್ರಿಗೂ ತಿನ್ನಿಸ್ತಾನೆ ಇದ್ದಾನೆ ಕೇಕಾ. ನನಗಂತೂ ತಿನ್ನಿಸ್ಲೇ ಇಲ್ಲ. ಇವಳು ಚೈತ್ರ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಇವಳು ನನ್ನ ಫ್ರೆಂಡು ಅಂತೇಳಿ. ಕಾಲೇಜಲ್ಲಿ ಓದಬೇಕಾದ್ರೆ ಫ್ರೆಂಡ್ಸ್ ಆಗಿದ್ವಿ. ಇವಾಗ ನಮ್ಮ ನಾದಿನಿನ ಇವ್ರ ಅಣ್ಣಂಗೆ ಕೊಟ್ಟು ಮದುವೆ ಮಾಡಿರೋದ್ರಿಂದ ಸಂಬಂಧಿಕರಾಗಿದ್ದೀವಿ ಅಂತ. ಇವಳಿಗೆ ಮಕ್ಕಳಂದರೆ ತುಂಬಾ ಇಷ್ಟ. ಅದರಲ್ಲೂ ನಮ್ಮ ದೈವಿನ ಕಂಡ್ರಂತೂ ತುಂಬ ಇಷ್ಟಪಡ್ತಾಳೆ ಇವಳು ರಮ್ಯಾ ಅಂತ. ಚೈತ್ರ ಇದ್ದಾಳಲ್ಲ, ಅವರ ಚಿಕ್ಕಮ್ಮನ ಮಗಳು, ತಂಗಿ ಆಗಬೇಕು. ಇವಳಿಗೆ ನಮ್ಮ ಲಿಶು ಅಂದರೆ ತುಂಬ ಇಷ್ಟ. ನೋಡಿ, ಯಾವ ಥರ ಫೋಟೋ ತೆಗೆಸ್ಕೊತಾ ಇದ್ದಾಳೆ ಅಂತ ಲಿಶು ಜೊತೆ. ಈಗ ನೋಡಿ, ಬಂದರು ಇಬ್ಬರು ಅಣ್ಣ ತಮ್ಮಗಳು. ಈಗ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಒಬ್ರಿಗೊಬ್ರು ಕೇಕನ್ನು ತಿನ್ನಿಸ್ತಾ ಇದ್ದಾರೆ. ಚೈತ್ರ ಹೇಳ್ಕೊಡ್ತಾ ಇದ್ಲು ಅವನಿಗೆ, ಮುತ್ಕೊಡು ಅಂತೇಳಿ. ಮುತ್ಕೊಟ್ಬಿಟ್ಟು ಈಗ ಫೋಸ್ ಕೊಡೋ ಫೋಟೋಗೆ ಅಂತೇಳಿ ಹೇಳ್ಕೊಡ್ತಾ ಇದ್ಲು. ಅವನಿಗೆ ಬರ್ತಾನೆ ಇರಲಿಲ್ಲ ನಮ್ಮ ದೈವಿಗೆ, ಅದಕ್ಕೆ ಅವಳೇ ಬಂದುಬಿಟ್ಟು ಹೇಳ್ಕೊಡ್ತಾಳೆ. ನೋಡಿ, ಈಗ ಈ ಥರ ಫೋಸ್ ಕೊಡು ಅಂತೇಳಿ. ಈಗ ಅವಳು ಒಂದು ಫೋಸ್ ಕೊಟ್ಟು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇವರು ನಮ್ಮ ಮಾವ, ಇವರು ಈಗ ಕೇಕನ್ನು ತಿನ್ನಿಸ್ತಾ ಇದ್ದಾರೆ. ನೋಡಿ, ದುಡ್ಡನ್ನು ಕೊಟ್ಟರು. ಈಗ ಅವ್ರ ಅಜ್ಜಿ ಬಂದುಬಿಟ್ಟು ಕೇಕ್ ತಿನ್ನಿಸು ತಾತಗೆ ಅಂತ ಹೇಳಿದ್ರು, ತಿನ್ನಿಸ್ತಾ ಇದ್ದಾನೆ.
ಇದು ಅವ್ರ ಮಾವ, ನಮ್ಮ ನಾದಿನಿಯವರ ಗಂಡ. ಇವ್ರಿಗೂ ಅಷ್ಟೇ ನಮ್ಮ ಮಕ್ಕಳನ್ನ ಕಂಡ್ರೆ ತುಂಬಾ ಇಷ್ಟ. ಎಷ್ಟು ಇಷ್ಟಪಡ್ತಾರೆ ಅಂದರೆ ತುಂಬಾ ಇಷ್ಟಪಡ್ತಾರೆ ಇವರು ನನ್ನ ಮಕ್ಕಳನ್ನ. ನೋಡಿ, ಕೇಕನ್ನು ಸ್ವಲ್ಪ ತಿನ್ಸು ಅಂತ ಹೇಳ್ತಿದ್ರು. ಅವ್ರ ಮಾವ ಬೇಕು ಅಂತಲೇ ಜಾಸ್ತಿ ತಿನ್ನಿಸ್ತಾ ಇದ್ದ. ಇವರು ರಮ್ಯಾ ಅವರ ಅಮ್ಮ, ಚೈತ್ರ ಅವರ ಚಿಕ್ಕಮ್ಮ ಆಗಬೇಕು ಇವರು. ಇವ್ರಿಗೂ ಅಷ್ಟೇ ತುಂಬಾ ಇಷ್ಟ ಮಕ್ಕಳು ಅಂದರೆ. ಇವನು ಗುಂಡ, ರಮ್ಯಾ ಇದ್ದಾಳಲ್ಲ ಅವಳ ತಮ್ಮ. ಎಲ್ಲರೂ ಬಂದಿದ್ದರು ನಮ್ಮ ಮನೆಗೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತೇಳಿ. ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಇದ್ದಿದ್ರಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀವಿ ಎಲ್ರನ್ನೂ ಕರೆದ್ಬಿಟ್ಟು. ಈಗ ನಮ್ಮ ಅತ್ತೆ ಪಕೋಡನ ಮಾಡ್ತಿದ್ದಾರೆ, ಬಿಸಿ ಬಿಸಿಯಾಗಿ ಪಕೋಡ ಮಾಡಿಕೊಡ್ತೀನಿ ಅಂತೇಳಿ ಪಕೋಡನ ಮಾಡ್ತಾಯಿದ್ರು, ಈರುಳ್ಳಿ ಪಕೋಡ. ಈಗ ಅಷ್ಟರೊಳಗೆ ನಾನು ಊಟಕ್ಕೆಲ್ಲ ರೆಡಿ ಮಾಡೋದಕ್ಕೆ ಹೋದೆ. ನೋಡಿ, ಈಗ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ತಾಯಿದ್ದಾರೆ. ಎಲ್ಲರೂ ಕಾಮಿಡಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಿದ್ದಾರೆ. ನಾವು ಊರಿಗೆ ಹೋದರೆ ಹೀಗೇ ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆ ಖುಷಿಯಾಗಿದ್ದು ಬರೋದು. ನೋಡಿ, ಹಳ್ಳಿಯಲ್ಲಿ ಯಾವ ಥರ ಎಂಜಾಯ್ ಮಾಡಿಕೊಂಡು ಆರಾಮಾಗಿರ್ಬೋದು ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.